ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ವಾಲಿಬಾಲ್ ಇದು 9ನೇ ತರಗತಿಯ ಒಂದು ಪಠ್ಯಪುಸ್ತಕದ ಲೆಸನ್ ಆಗಿರ್ತೈತೆ. ಈ ಒಂದು ಆಟದಲ್ಲಿ ನಾವು ಏನೇನು ತಿಳ್ಕೊತೀವಿ ಅಂತಂದರೆ ವಾಲಿಬಾಲ್ ಆಟದ ಕೆಲವು ತತ್ವಗಳ ಬಗ್ಗೆ, ವಾಲಿಬಾಲ್ ಆಟಗಾರರಲ್ಲಿ ಇರಬೇಕಾದ ಲಕ್ಷಣಗಳು ಹಾಗೂ ವಾಲಿಬಾಲ್ ಪಂದ್ಯಾವಳಿಗಳು ಮತ್ತು ಬಹುಮಾನ ಹಾಗೂ ಪ್ರಶಸ್ತಿಗಳು, ಇಷ್ಟು ಅಂಶಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳ್ಕೊತೀವಿ. ವಾಲಿಬಾಲ್ ಆಟವು ಕ್ರೀಡಾ ಕ್ಷೇತ್ರದಲ್ಲಿ ಸರಳವಾದಂತಹ ಮತ್ತು ಕ್ರಿಯಾಶೀಲವಾದಂತಹ ಒಂದು ಆಟ ಆಗಿದೆ. ಇದು ನಮ್ಮಲ್ಲಿ ವಿಶೇಷವಾದಂತಹ ಸ್ಥಾನ ಏನು ಮಾಡಿದೆ, ವಾಲಿಬಾಲ್ ಆಟ ಪಡೆದುಕೊಂಡಿದೆ. ಈ ಆಟದು ತನ್ನದೇ ಆದಂಥ ಒಂದು ವಿಶಿಷ್ಟತೆಯನ್ನು ಹೊಂದಿರ್ತೈತಿ. ಈಗಾಗಲೇ ನಾವು ವಾಲಿಬಾಲ್ಗೆ ಸಂಬಂಧಿಸಿದಂಥ ಕೆಲವು ಅಂಶಗಳ ಬಗ್ಗೆ ಕಲ್ತಿದ್ದೀವಿ. 8ನೇ ತರಗತಿಯಲ್ಲಿ ಏನು ಮಾಡಿದ್ದೀವಿ, ಇದರದ್ದು ಹಿಸ್ಟ್ರಿಯನ್ನು ನಾವು ನೋಡ್ಕೊಂಡಿದ್ದೀವಿ. ಈ ಒಂದು ಪಾಠದಲ್ಲಿ ಇನ್ನೂ ಹೆಚ್ಚಿನ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸ್ವಲ್ಪ ವಿಷಯವನ್ನು ನಾವು ತಿಳಿದುಕೊಳ್ಳೋಣ. ವಾಲಿಬಾಲ್ ಆಟದಲ್ಲಿ ನಾವೇನು ಮಾಡ್ತೀವಿ, ಕೆಲವೊಂದು ತಂತ್ರಗಳನ್ನು ಬಳಸ್ತೀವಿ. ಈ ಆಟದಲ್ಲಿ ಗೆಲುವು ಸಾಧಿಸಬೇಕಾದರೆ ಎದುರಾಳಿ ತಂಡದ ಮೇಲೆ ಹಿಡಿತ ಸಾಧಿಸಲು ಏನು ಮಾಡ್ತಾರೆ, ಈ ಕೆಳಗಿನ ಸಾಮಾನ್ಯ ತಂತ್ರಗಳನ್ನು ಮಾಡ್ತಾರೆ. ಸಂದರ್ಭಕ್ಕೆ ಅನುಸಾರವಾಗಿ ಆಟ ಆಡೋ ಟೈಮಲ್ಲಿ ಬಳಸ್ಕೊತಾರೆ. ಯಾವ್ಯಾವ ತಂತ್ರಗಳು ಅಂತಂದರೆ, ಒಂದು ಸರ್ವಿಸ್ ಮಾಡುವಾಗ ಎದುರಾಳಿ ಸಾಮರ್ಥ್ಯ ಮತ್ತು ದುರ್ಬಲತೆಯನ್ನು ಏನು ಮಾಡಬೇಕು, ನಾವು ಗುರುತಿಸ್ಕೊಂಡು ಅವರೇ ಒಂದು ತಂತ್ರಗಾರಿಕೆಯನ್ನು ಬಳಸಿ ಏನು ಮಾಡಬೇಕು, ಅವರಲ್ಲಿ ಸರ್ವಿಸನ್ನು ನಾವು ಮಾಡಬೇಕು. ಸರ್ವಿಸನ್ನು ರಭಸವಾಗಿ ಅಥವಾ ದುರ್ಬಲ ರಕ್ಷಣಾ ಸಾಮರ್ಥ್ಯ ಇರುವಂಥ ಕ್ರೀಡಾಪಟುವಿನ ಹತ್ರ ಏನು ಮಾಡಬೇಕು, ನಾವು ಸರ್ವಿಸನ್ನು ಮಾಡಬೇಕು. ಪ್ರಥಮ ಪಾಸ್ ಸರಿಯಾಗಿ ನೀಡಲು ಅಸಮರ್ಥನಾದಂತಹ ಪಾಸರ್ನ ಸ್ಥಳ ಬದಲಾವಣೆಯನ್ನು ಗುರುತಿಸಿ ಏನು ಮಾಡಬೇಕಂದ್ರೆ, ನೆಟ್ಟಿನ ಮೇಲ್ಭಾಗಕ್ಕೆ ತಗಲದೆ ಎದುರಾಳಿ ಅಂಕಣದಲ್ಲಿ ಬೀಳುವಂತೆ ಏನು ಮಾಡಬೇಕು, ಸರ್ವಿಸನ್ನು ಮಾಡಬೇಕು. ಎದುರಾಳಿ ಆಟಗಾರನು ಇಲ್ಲದ ಖಾಲಿ ಸ್ಥಳವನ್ನು ಗುರುತಿಸಿ ಅಲ್ಲಿ ಕೂಡ ಏನು ಮಾಡಬೇಕು, ಸರ್ವಿಸನ್ನು ಮಾಡಬೇಕು. ಮೇಲಿನದರಲ್ಲಿ ಯಾವುದಾದ್ರೂ ಒಂದು ನೈಪುಣ್ಯತೆ ನೋಡಬೇಕು, ಸಮಯಾನುಸಾರವಾಗಿ ನಾವು ಬಳಸಬೇಕು. ಈಗ ಬಾಲನ್ನು ಸೆಟ್ ಮಾಡುವುದು. ಎದುರಾಳಿ ಆಟಗಾರನು ಇಲ್ಲದ ಖಾಲಿ ಸ್ಥಳವನ್ನು ಇದಾಯಿತು, ಬಾಲನ್ನು ಸೆಟ್ ಮಾಡೋದು ಹೇಗೆ ಅಂತೀವಿ. ಪಾಸ್ ಎತ್ತುವ ಪೂರ್ವದಲ್ಲಿ ಮುಂದಿನ ವಲಯದಲ್ಲಿರುವ ಹೊಡೆತಗಾರನ ಸ್ಥಿತಿ, ಸಾಮರ್ಥ್ಯ, ಎದುರಾಳಿ ಮತ್ತು ತಂಡದ ಬ್ಲಾಕರ್ಗಳ ಸ್ಥಿತಿ, ಸಾಮರ್ಥ್ಯ ಮತ್ತು ಬ್ಲಾಕರ್ ರಹಿತ ವಲಯವನ್ನು ಗುರುತಿಸಿ ಮುಂದೆ, ಹಿಂದೆ ಮತ್ತು ಮೀಡಿಯಂ ಎತ್ತರ ಶಾರ್ಟ್ ಅಥವಾ ವೇವ್ ಪಾಸ್ಗಳನ್ನು ನೀಡಬೇಕು. ಸಂದರ್ಭಾನುಸಾರ ಪಾಸ್ನ ಗತಿಯನ್ನು ಹೆಚ್ಚು ಕಡಿಮೆ ಮಾಡುತ್ತಾ ಎದುರಾಳಿ ತಂಡದ ಅಂಕಣದಲ್ಲಿ ಖಾಲಿ ಸ್ಥಳ ಇದರಲ್ಲಿ ನೋಡಬೇಕು, ನಿಖರತೆಯಿಂದ ಆ ಚೆಂಡು ಆ ಸ್ಥಳಕ್ಕೆ ಹಾಕಬೇಕು. ಇದು ಬಾಲನ್ನು ಸೆಟ್ ಮಾಡುವಂಥ ಒಂದೊಂದು ತಂತ್ರ. ಎತ್ತುಗಾರನ ಅಂದರೆ ಲಿಫ್ಟರ್ ಮುಂದಿನ ವಲಯದಲ್ಲಿ ಆಟಗಾರನಾಗಿದ್ದಾರೆ ಅಥವಾ ಪಾಸನ್ನು ನೆಟ್ನ ಮೇಲ್ಭಾಗಕ್ಕೆ ಬರುವಂತೆ ಪಡೆದು ಬ್ಲಾಕರನ್ನು ಜಿಗಿಯುವ ಮೊದಲೇ ನೋಡಬೇಕು. ಎಡ ಅಥವಾ ಬಲಗೈಯನ್ನು ಬಳಸಿ ರಭಸದಿಂದ ವಿರುದ್ಧ ಅಂಕಣಕ್ಕೆ ಏನು ಮಾಡಬೇಕು, ನಾವು ಬಾಲನ್ನು ಹೊಡೆದು ಅಲ್ಲಿನ ಅಂಕವನ್ನು ಗಳಿಸ್ಕೋಬೇಕು. ಮುಂದಿನ ವಲಯದ ಆಟಗಾರ ಅಂಕ ಗಳಿಸಲು ವಿಫಲನಾಗಿದ್ದರೆ ಹಿಂದಿನ ವಲಯದ ಉತ್ತಮ ಹೊಡೆತಗಾರನಿಗೆ ನೋಡಬೇಕು, ನಾವು ಪಾಸನ್ನು ನೀಡಬೇಕು. ಈಗ ಸ್ಮ್ಯಾಶ್ ಅಥವಾ ಅಟ್ಯಾಕ್ ಹಿಟ್ ಮಾಡುವಾಗ ಎದುರಾಳಿ ತಂಡದ ಆಟಗಾರನ ಸ್ಥಿತಿಯನ್ನು ನಾವೇನು ಮಾಡಬೇಕು, ಗಮನದಲ್ಲಿಟ್ಟುಕೊಂಡು ಕಡಿಮೆ ಎತ್ತರ ತಲುಪುವಂತಹ ಬ್ಲಾಕರ್ನ ಮೇಲ್ಗಡೆಯಿಂದ ಏನು ಮಾಡಬೇಕು, ಹೊಡಿಬೇಕು. ಎದುರಾಳಿ ತಂಡದ ದುರ್ಬಲವನ್ನು ಅಥವಾ ಖಾಲಿ ಸ್ಥಳವನ್ನು ಗುರುತಿಸಿ ಏನು ಮಾಡಬೇಕು, ಅಲ್ಲಿ ನಾವು ಸ್ಮ್ಯಾಶನ್ನು ಮಾಡಬೇಕಲ್ಲಿ. ಅಂತ್ಯಾನುಗತ ಹೊಡೆತದ ರಭಸದಿಂದ ಅಥವಾ ವೇಗದಿಂದ ಹೆಚ್ಚು ಕಡಿಮೆ ಮಾಡಬೇಕು ಹಾಗೂ ಹೊಡೆತದ ವೈವಿಧ್ಯತೆಯನ್ನು ಇಲ್ಲಿ ಉಪಯೋಗಿಸ್ಕೊಂಡು ಸ್ಮ್ಯಾಶನ್ನು ಮಾಡಬೇಕು. ಹೆಚ್ಚಿನ ಎತ್ತರ ತಲುಪುವ ನಿಖರ ಬ್ಲಾಕರ್ಗಳಿದ್ದರೆ ಸ್ಪರ್ಶ ಹೊಡೆತ ಅಥವಾ ಪ್ಲೇಸಿಂಗ್ಗಳ ಏನು ನೋಡಬೇಕು, ಅದರ ಮೂಲಕ ನಾವು ಅಂಕಗಳನ್ನು ಗಳಿಸ್ಕೋಬೋದು. ಇಲ್ಲಿ ಪಂದ್ಯ ನಡೆಯುತ್ತಿರುವಾಗ ಎದುರಾಳಿಗಳು ವೇಗವಾಗಿ ಅಂಕಗಳನ್ನು ಗಳಿಸುತ್ತಿದ್ದರೆ ಆಟವನ್ನು ಏನು ಮಾಡಬೇಕು, ನಿಧಾನವಾಗಿ ಆಡಬೇಕು. ಸಂದರ್ಭಾನುಸಾರ ಸಮಯಾವಕಾಶ ಆಟಗಾರನ ಬದಲಾವಣೆ ಏನು ಮಾಡಬೇಕು, ಇಲ್ಲಿ ಬಳಸ್ಕೋಬೇಕು. ಸಂದರ್ಭಾನುಸಾರ ಆಟದ ಗತಿಯಲ್ಲಿ ಪರಿವರ್ತನೆ ಕೂಡ ನಾವಿಲ್ಲಿ ಮಾಡ್ಕೊಳ್ಬೋದು. ಈಗ ವಾಲಿಬಾಲ್ ಆಟಗಾರರಲ್ಲಿ ಇರಬೇಕಾದಂಥ ಅವಶ್ಯಕ ಗುಣಗಳು, ಏನು ಗುಣಗಳಿರಬೇಕು ಆಟಗಾರನಲ್ಲಿ ಅಂತೇಳಿ, ವಾಲಿಬಾಲ್ ಆಟಗಾರನಲ್ಲಿ ಅಂತೇಳಿ. ಎತ್ತರದ ನಿಲುವು ಹೊಂದಿರಬೇಕು. ಅವನೇನಿರಬೇಕು ಅಂದರೆ ಎತ್ತರದ ನಿಲುವು ಹೊಂದಿರಬೇಕು. ಜಾಳಿಗೆಯ ಮೇಲಿಂದ ಸ್ಮ್ಯಾಶ್ ಹಾಗೂ ಬ್ಲಾಕ್ನಂತಹ ನೈಪುಣ್ಯತೆಯನ್ನು ನಿರ್ವಹಿಸುವಂಥ ಸಾಮರ್ಥ್ಯ ಇರಬೇಕು.
ಅಂಕಣದ ಒಳಗೆ ಪರಿಣಾಮಕಾರಿಯಾಗಿ ಓಡಾಡಿಕೊಂಡು ಚೆಂಡನ್ನು ಆಡಬೇಕಾಗಿರೋದ್ರಿಂದ ಅವನಿಗೆ ಏನಿರಬೇಕು, ಚಪಲತೆ ಅವಶ್ಯಕವಾಗಿ ಬೇಕಾಗ್ತೈತಿ. ಎದುರಾಳಿಯಿಂದ ಹೆಚ್ಚು ಸ್ಫೋಟಕ ಶಕ್ತಿಯನ್ನು ಹೊಂದಿದ್ದಲ್ಲಿ ಜಿಗಿದು ಏನು ಮಾಡಬೇಕು, ಆ ನೈಪುಣ್ಯತೆಯನ್ನು ನಿರ್ವಹಿಸಲು ಅವನು ಸಹಕಾರಿಯಾಗಿರಬೇಕು. ಮತ್ತು ಅಂಕಣದಲ್ಲಿ ಆಟವಾಡುವಾಗ ಕೈಗಳನ್ನು ಅಥವಾ ಕಾಲುಗಳನ್ನು ಚಾಚಿ ಚೆಂಡನ್ನು ಆಡುವಂತಹ ಸಂದರ್ಭಗಳು ಎದುರಾದಾಗ ಅಲ್ಲೇನಿರಬೇಕಂದ್ರೆ ಮೈಮಣ್ಣಿತ ಅಂದರೆ ಫ್ಲೆಕ್ಸಿಬಿಲಿಟಿ ಇರಬೇಕು ಅವಶ್ಯಕವಾಗಿ. ತ್ವರಿತವಾಗಿ ಸಾಗುವ ಚೆಂಡನ್ನು ಸರಿಯಾದ ಸಮಯಕ್ಕೆ ತಲುಪಿ ನೈಪುಣ್ಯತೆಯನ್ನು ನಿರ್ವಹಿಸಬೇಕಾಗಿದ್ದರಿಂದ ಅವನೇನು ಮಾಡಬೇಕು, ವೇಗ ಅಂದರೆ ನಿರ್ಣಾಯಕವಾಗಿರುತ್ತದೆ. ಇಲ್ಲಿ ವೇಗವಾಗಿ ಆಟವನ್ನು ಆಡಬೇಕು ಅವನು. ಪ್ರತಿಕ್ರಿಯಾ ವೇಗ ಚೆನ್ನಾಗಿದ್ದಲ್ಲಿ ಆಟಗಾರನು ಅತಿ ಕಡಿಮೆ ಸಮಯದಲ್ಲಿ ಏನು ಮಾಡ್ಬೋದು, ಚೆಂಡಿಗೆ ಪ್ರತಿಕ್ರಿಯಿಸಿ ಸೂಕ್ತ ನೈಪುಣ್ಯತೆಯನ್ನು ಇಲ್ಲಿ ನಿರ್ವಹಿಸಬಹುದು. ಇವೆಲ್ಲ ಕೌಶಲ್ಯಗಳೇನಿರಬೇಕು ವಾಲಿಬಾಲ್ ಆಟಗಾರನಲ್ಲಿ ಇರಬೇಕು. ಈಗ ವಾಲಿಬಾಲ್ ಪಂದ್ಯಾವಳಿಗಳು, ಬಹುಮಾನ ಮತ್ತು ಪ್ರಶಸ್ತಿಗಳು. ರಾಷ್ಟ್ರಮಟ್ಟದ ಕಿರಿಯರ ವಾಲಿಬಾಲ್ ಚಾಂಪಿಯನ್ಶಿಪ್. ರಾಷ್ಟ್ರಮಟ್ಟದಲ್ಲಿ ಏನು ಮಾಡಿದರೆ ಕಿರಿಯರ ಚಾಂಪಿಯನ್ಶಿಪ್ ಏನು ಮಾಡಿದೆ, ವಾಲಿಬಾಲ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಹಾಗೆ ರಾಷ್ಟ್ರಮಟ್ಟದ ಸಬ್ ಜೂನಿಯರ್ ಬಾಲಕ ಮತ್ತು ಬಾಲಕಿಯರ ವಾಲಿಬಾಲ್ ಪಂದ್ಯಾಟ ಕೂಡ ನಡೀತೈತೆ. ಹಾಗೆ ರಾಷ್ಟ್ರಮಟ್ಟದಲ್ಲಿ ವಾಲಿಬಾಲ್ ಮಿನಿ ವಾಲಿಬಾಲ್ ಚಾಂಪಿಯನ್ಶಿಪ್ ನಡೀತೈತೆ. ರಾಷ್ಟ್ರೀಯ ಸೂಪರ್ ಲೀಗ್ ಪಂದ್ಯಾಟಗಳು ಕೂಡ ನಡೀತವೆ. ಹಾಗೆ ಪ್ರತಿ ವರ್ಷ ಪುರುಷ ಮತ್ತು ಮಹಿಳೆಯರಿಗಾಗಿ ಫೆಡರೇಷನ್ ಕಪ್ ಕೂಡ ನಡೆಸ್ತಾರೆ. ಇವೆಲ್ಲ ಪಂದ್ಯಾವಳಿಗಳಿವೆಲ್ಲ. ಆಮೇಲೆ ಪ್ರತಿ ವರ್ಷ ಪುರುಷ ಮತ್ತು ಮಹಿಳೆಯರಿಗಾಗಿ ನಡೆಯುವಂಥ ರಾಷ್ಟ್ರೀಯ ಸೀನಿಯರ್ ವಾಲಿಬಾಲ್ ಪಂದ್ಯಾವಳಿ ಕೂಡ ನಡೀತೈತೆ. ಪ್ರತಿ ವರ್ಷ ಪುರುಷ ಮಹಿಳೆಯರಿಗಾಗಿ ನಡೆಯುವ ರಾಷ್ಟ್ರೀಯ ಸೂಪರ್ ಲೀಗ್ ಪಂದ್ಯಾವಳಿಗಳು ಕೂಡ ನಡೀತವೆ. 2 ವರ್ಷಕ್ಕೊಮ್ಮೆ ಜೂನಿಯರ್ ಬಾಲಕ ಬಾಲಕಿಯರಿಗೆ ನಡೆಯುವಂತಹ ಏಷ್ಯನ್ ಮಟ್ಟದ ಜೂನಿಯರ್ ವಾಲಿಬಾಲ್ ಚಾಂಪಿಯನ್ಶಿಪ್ ನಡೀತೈತೆ. 4 ವರ್ಷಕ್ಕೊಮ್ಮೆ ನಡೆಯುವಂತಹ ಪುರುಷ ಮತ್ತು ಮಹಿಳಾ ತಂಡಗಳು ಸೀನಿಯರ್ ಅಂತಾರಾಷ್ಟ್ರೀಯ ಚಾಂಪಿಯನ್ಶಿಪ್ ಕೂಡ ನಡೀತೈತೆ. 2 ವರ್ಷಕ್ಕೊಮ್ಮೆ ನಡೆಯುವಂತಹ 19 ವರ್ಷ ವಯೋಮಿತಿಯೊಳಗಿನ ಪುರುಷ ಮತ್ತು ಮಹಿಳಾ ತಂಡಗಳಿಗೆ ಏನು ಮಾಡ್ತಾರೆ, ಅಂತಾರಾಷ್ಟ್ರೀಯ ಯೂತ್ ಚಾಂಪಿಯನ್ಶಿಪ್ ನಡೀತೈತೆ. 4 ವರ್ಷಗಳಿಗೊಮ್ಮೆ ನಡೆಯುವಂತಹ ಪುರುಷ ಮಹಿಳಾ ತಂಡಗಳಿಗೆ ಏನು ಮಾಡ್ತಾರೆ, ವಾಲಿಬಾಲ್ ವಿಶ್ವಕಪ್ ಕೂಡ ಆಡಿಸ್ತಾರೆ. ಹಾಗೆ ಪುರುಷರಿಗಾಗಿ ಅಂತಾರಾಷ್ಟ್ರೀಯ ಲೀಗ್ ಮತ್ತು ಮಹಿಳೆಯರಿಗಾಗಿ ಅಂತಾರಾಷ್ಟ್ರೀಯ ಗ್ರ್ಯಾಂಡ್ ಫ್ರೀ ಪಂದ್ಯಾವಳಿ ಕೂಡ ನಡೀತೈತೆ. ಸಿರಿವಂತಿ ಆದಿತ್ಯನರ್ ಗೋಲ್ಡ್ ಕಪ್ ಅಂತಾರಾಷ್ಟ್ರೀಯ ಆಮಂತ್ರಿತ ತಂಡಗಳ ಪಂದ್ಯಾವಳಿ, ರಶೀದ್ ಅಂತಾರಾಷ್ಟ್ರೀಯ ಆಮಂತ್ರಿತ ತಂಡಗಳ ವಾಲಿಬಾಲ್ ಪಂದ್ಯಾವಳಿ, ಇವೆಲ್ಲ ಪಂದ್ಯಾವಳಿಗಳು ಏನು ಮಾಡ್ತವೆ, ನಡೀತವೆ. ಹಾಗೆ ವಾಲಿಬಾಲ್ನಲ್ಲಿ ಅತ್ಯುತ್ತಮ ಆಟಗಾರರಿಗೆ ಅರ್ಜುನ್ ಪ್ರಶಸ್ತಿ, ಏಕಲವ್ಯ ಪ್ರಶಸ್ತಿ ಮತ್ತು ಉತ್ತಮ ತರಬೇತುದಾರರಿಗೆ ಏನು ಮಾಡ್ತಾರೆ, ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಕೊಡ್ತಾರೆ. ನಿನ್ನ ಅರ್ಜುನ್ ಪ್ರಶಸ್ತಿ ಮತ್ತು ದ್ರೋಣಾಚಾರ್ಯ ಪ್ರಶಸ್ತಿ ನೋಡಿದ್ದೀವಿ. ಇದರ ಮೊತ್ತ ಎಷ್ಟು, 15 ಲಕ್ಷ ಇರ್ತೈತೆ. ಇವಾಗ ಬಿಟ್ಟ ಸ್ಥಳವನ್ನು ತುಂಬಿರಬೇಕು. ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಬೇಕು. ವಾಲಿಬಾಲ್ ಆಟದಲ್ಲಿ ಡ್ಯಾಶ್ ನಿಲುವು ಹೊಂದಿದರೆ ಜಾಳಿಗೆಯ ಮೇಲಿಂದ ನಿರ್ವಹಿಸುವ ಸ್ಮ್ಯಾಶ್ ಅಥವಾ ಬ್ಲಾಕ್ನಂತಹ ನೈಪುಣ್ಯತೆಯನ್ನು ನಾವು ಏನು ಮಾಡಬೇಕು, ಸುಲಭವಾಗಿ ನಿರ್ವಹಿಸಬಹುದು. ಏನಿರಬೇಕು, ಎತ್ತರವಾದಂತಹ ನಿಲುವನ್ನು ಹೊಂದಿರಬೇಕು. ತ್ವರಿತಗತಿಯಲ್ಲಿ ಸಾಗುವ ಚೆಂಡು ಸರಿಯಾದ ಸಮಯಕ್ಕೆ ತಲುಪಲು ಡ್ಯಾಶ್ ನಿರ್ಣಾಯಕ. ಅಲ್ಲಿ ಇರಬೇಕು ಅವನಿಗೆ ನೈಪುಣ್ಯತೆಯನ್ನು ಬೇಕಿಲ್ಲ, ನೈಪುಣ್ಯತೆಯನ್ನು ವೇಗವಾಗಿ ಆಡಲಿಕ್ಕೆ ನೈಪುಣ್ಯತೆ ಬೇಕು. ವಾಲಿಬಾಲ್ ಆಟದಲ್ಲಿ ವೇಗ ಚೆನ್ನಾಗಿದ್ದಲ್ಲಿ ಡ್ಯಾಶ್ ಆಟಗಾರನು ಅತಿ ಕಡಿಮೆ ಸಮಯದಲ್ಲಿ ಚೆಂಡಿಗೆ ಏನು ಮಾಡೋದು, ಪ್ರತಿಕ್ರಿಯೆ ನೀಡ್ಬೋದು. ವಾಲಿಬಾಲ್ ಆಟದಲ್ಲಿ ಡ್ಯಾಶ್ ವೇಗ ಚೆನ್ನಾಗಿದ್ದಲ್ಲಿ ಆಟಗಾರನು ಅತಿ ಕಡಿಮೆ ಸಮಯದಲ್ಲಿ ಏನು ಮಾಡ್ತಾನೆ, ಚೆಂಡಿಗೆ ಪ್ರತಿಕ್ರಿಯೆಯನ್ನು ನೀಡ್ತಾನೆ. ಅದು ಅತಿ ಕಡಿಮೆ ಸಮಯದಲ್ಲಿ ಏನು ಮಾಡ್ತಾನೆ, ಪ್ರತಿಕ್ರಿಯೆಯನ್ನು ನೀಡ್ತಾನೆ ಚೆಂಡಿಗೆ. ಅಂಕಣದ ಒಳಗೆ ಪರಿಣಾಮಕಾರಿಯಾಗಿ ಓಡಾಡಲು ಡ್ಯಾಶ್ ಅವಶ್ಯಕವಾಗಿ ಬೇಕು. ಅಲ್ಲಿ ನಮಗೆ ಮುಖ್ಯವಾಗಿ ಚಪಲತೆ ಬೇಕಾಗ್ತೈತೆ. ಇವಾಗ ಖಾಲಿ ಬಿಟ್ಟಿರುವ ಸ್ಥಳದಲ್ಲಿ ಏನು ಮಾಡಬೇಕು, ಸೂಕ್ತ ಉತ್ತರಗಳನ್ನು ಆಯ್ಕೆ ಮಾಡಬೇಕು. ಸರ್ವಿಸ್ ಮಾಡುವಾಗ ಎದುರಾಳಿ ಸಾಮರ್ಥ್ಯ ಮತ್ತು ಡ್ಯಾಶನ್ನು ಗುರುತಿಸಿ ತಂತ್ರಗಾರಿಕೆಯನ್ನು ರಚಿಸಬೇಕು. ಸಾಮರ್ಥ್ಯ ಮತ್ತು ದುರ್ಬಲತೆಯನ್ನು ಗುರುತಿಸಿ ಏನು ಮಾಡಬೇಕಲ್ಲಿ ತಂತ್ರಗಾರಿಕೆಯನ್ನು ರೂಪಿಸಬೇಕು. ದುರ್ಬಲತೆಯಲ್ಲಿ ಪಂದ್ಯ ನಡೆಯುತ್ತಿರುವಾಗ ಎದುರಾಳಿಗಳ ವೇಗವಾಗಿ ಅಂಕಗಳನ್ನು ಗಳಿಸುತ್ತಿದ್ದರೆ ಆಟವನ್ನು ಡ್ಯಾಶ್ ಗೊಳಿಸಬೇಕು, ನಿಧಾನಗೊಳಿಸಬೇಕಲ್ಲಿ ಏನು ಮಾಡಬೇಕು, ನಿಧಾನಗೊಳಿಸಬೇಕು. ಮತ್ತು ಅಂಕಣದಲ್ಲಿ ಆಡುವ ಕೈ ಕೆಳಗಳನ್ನು ಚಾಚಿ ಚೆಂಡನ್ನು ಆಡಲು ಡ್ಯಾಶ್ ಅವಶ್ಯಕ.
ಇಲ್ಲಿ ಏನು ಬರಬೇಕಿಲ್ಲಿ ಮೈಮಣೆತ ಅವಶ್ಯಕವಾಗಿ ಬೇಕಾಗ್ತೈತೆ. ಏನಿಲ್ಲಿ ಮೈಮಣೆತ. ಎದುರಾಳಿ ಆಟಗಾರನು ಇಲ್ಲದ ಡ್ಯಾಶ್ ಸ್ಥಳವನ್ನು ಗುರುತಿಸಿ ಸರ್ವಿಸ್ ಮಾಡಬೇಕು. ಅಂದರೆ ಖಾಲಿ ಸ್ಥಳವನ್ನು ಗುರುತಿಸಿ ಸರ್ವಿಸ್ ಮಾಡಬೇಕು. ಈಗ ಈ ಪ್ರಶ್ನೆಗೆ ಉತ್ತರಿಸಬೇಕು. ವಾಲಿಬಾಲ್ನಲ್ಲಿ ಸರ್ವಿಸ್ ಮಾಡುವಾಗ ಅನುಸರಿಸಬೇಕಾದ ಯಾವುದಾದ್ರೂ 2 ತಂತ್ರಗಾರಿಕೆಯನ್ನು ನಾವು ಹೇಳಬೇಕು. ಅಲ್ಲಿ ಎದುರಾಳಿ ತಂತ್ರಗಾರಿಕೆ ಅಂದರೆ ಅಲ್ಲಿ ಸಾಮರ್ಥ್ಯ ಮತ್ತು ದುರ್ಬಲವನ್ನು ಗುರುತಿಸಿ ನೋಡಬೇಕು. ಅಲ್ಲಿ ನಾವು ಸರ್ವಿಸನ್ನು ಮಾಡಬೇಕು. ಹಾಗೆ ಯಾರು ಇರೋದಂಥ ಒಂದು ಪ್ಲೇಸಲ್ಲಿ ನಾವು ಸರ್ವಿಸನ್ನು ಬಾಲನ್ನು ಹೊಡಿಬೇಕು. ವಾಲಿಬಾಲ್ ಆಟದಲ್ಲಿ ಸ್ಮ್ಯಾಶ್ ಮಾಡುವುದು ಹೇಗೆ ಅಂದರೆ ಇದು ಬುಕ್ಸಲ್ಲಿದೆ, ನೋಡ್ಕೊಂಡು ಬರೀರಿ. ವಾಲಿಬಾಲ್ ಆಟಗಾರರಿಗೆ ಇರಬೇಕಾದ ಗುಣಲಕ್ಷಣಗಳು ಇವು ಕೂಡ ಬುಕ್ಸಲ್ಲಿದೆ. ಉತ್ತಮ ತರಬೇತುದಾರರಿಗೆ ನೀಡುವಂಥ ಪ್ರಶಸ್ತಿ ದ್ರೋಣಾಚಾರ್ಯ ಪ್ರಶಸ್ತಿ. ಯಾವುದಾದ್ರೂ 3 ರಾಷ್ಟ್ರೀಯ ವಾಲಿಬಾಲ್ ಚಾಂಪಿಯನ್ಶಿಪ್ಗಳನ್ನು ಬರೆಯಿರಿ ಅಂದರೆ ಇಲ್ಲಿ ಭಾಳ ಚಾಂಪಿಯನ್ಶಿಪ್ ಅದಾವೆ, ಅದನ್ನು ನೋಡಿಕೊಂಡು ನೀವು ಇಲ್ಲಿ ಬರೀಬೇಕು. ಅದರ ಮುಂದಿರೋದು ಹಾಗೆ ಏನು ಮಾಡ್ತೀನಿ, ಇದು ಪ್ರಾಕ್ಟಿಕಲ್ ಕೂಡ ಇದರಲ್ಲಿ ಸೇರಿಸಿ ನಾನು ಹೇಳ್ತೀನಿ ನೋಡಿ. ಯಾಕಂದರೆ ಎರಡೂ ಕೂಡ ಪ್ರಾಕ್ಟಿಕಲ್ ಥರನೇ ಅನ್ನಿಸ್ತೈತೆ. ಅಲ್ಲಿ ಏನು ಜಾಸ್ತಿ ಹಿಸ್ಟ್ರಿ ಇಲ್ಲ, ಇಲ್ಲಿ ಕೂಡ ಪ್ರಾಕ್ಟಿಕಲಲ್ಲೂ ಇದನ್ನು ಕೂಡ ಆಡುವಂಥ ಸ್ಕಿಲ್ಗಳು ಇದರಲ್ಲಿದ್ದಾವೆ. ಅದಕ್ಕೆ ಎರಡು ಒಟ್ಟಿಗೆ ಸೇರಿಸಿ ಹೇಳ್ತೀನಿ, ಇದು ನೋಡ್ಕೊಳ್ರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ, ನಾನು ಇವತ್ತಿನ ತರಗತಿಯಲ್ಲಿ 9ನೇ ತರಗತಿಯ ಭಾಗ 1ನಲ್ಲಿ ಬರುವಂತಹ ವಾಲಿಬಾಲ್ ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಈ ಒಂದು ಟಾಪಿಕ್ಕು 9ನೇ ತರಗತಿಯ ಮಕ್ಕಳಿಗೂ ಹಾಗೆ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೂ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಈ ವಾಲಿಬಾಲ್ ಒಂದು ಆಟದಲ್ಲಿ ನಾವು ಏನೇನು ತಿಳ್ಕೊತೀವಿ ಅಂದರೆ ಟೆನ್ನಿಸ್ ಸರ್ವಿಸ್ ಬಗ್ಗೆ ತಿಳ್ಕೊತೀವಿ. ಹಾಗೆ ಬಾಲನ್ನು ಸೆಟ್ ಮಾಡುವುದು ಹೇಗೆ, ನೇರ ಹೊಡೆತ, ಚೆಂಡನ್ನು ಪಡೆಯುವುದು ಮತ್ತು ಉರುಳಿಸುವುದು, ಈ ಒಂದು ಕೌಶಲ್ಯಗಳ ಬಗ್ಗೆ ಏನು ಮಾಡ್ತೀವಿ ಇವತ್ತಿನ ತರಗತಿಯಲ್ಲಿ ತಿಳ್ಕೊತೀವಿ. ಆ್ಯಕ್ಚುಲಿ ಇದರೆಲ್ಲ ಹಿಸ್ಟ್ರಿ ಎಲ್ಲ 8ನೇ ತರಗತಿಯಲ್ಲಿದೆ. ಅದು 8ನೇ ತರಗತಿಯಲ್ಲಿ ಹಿಸ್ಟ್ರಿ ಹೇಳಿದ್ದೀನಿ. ಅದರದ್ದು ಮುಂದುವರೆದ ಭಾಗಗಳ ಬಗ್ಗೆ ಇಲ್ಲಿ ಸ್ಕಿಲ್ ಬಗ್ಗೆ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನೋಡೋಣ. ವಾಲಿಬಾಲ್ ಆಟವು ಅಂತಾರಾಷ್ಟ್ರೀಯ ಮಟ್ಟದ ಆಟವಾಗಿದೆ. ಏನಾಗಿದೆ, ವಾಲಿಬಾಲ್ ಆಟ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕ್ರೀಡೆಯಾಗಿರ್ತೈತಿ. ಇದು ನಮ್ಮ ರಾಷ್ಟ್ರದಲ್ಲಿ ಗ್ರಾಮೀಣ ಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗೂ ತನ್ನದೇ ಆದ ಒಂದು ಪ್ರಾಮುಖ್ಯತೆಯನ್ನು ಈ ವಾಲಿಬಾಲ್ ಕ್ರೀಡೆ ಹೊಂದಿದೆ. ಈ ಆಟವನ್ನು ಸಣ್ಣ ಮೈದಾನದಲ್ಲಿ ಅಂಕಣವನ್ನು ರಚಿಸಿ ಆಡ್ಬೋದಾಗಿತ್ತು. ಆದರೆ ವಿದ್ಯಾರ್ಥಿಗಳಲ್ಲಿ ದೈಹಿಕ ಸಾಮರ್ಥ್ಯ ಬೆಳವಣಿಗೆ ಆಗುತ್ತದೆ. ಒಂದು ಚಿಕ್ಕ ಅಂಕಣದಲ್ಲಿ ಈ ಆಟವನ್ನು ನಾವು ಆಡ್ಬೋದು. ಈ ಆಟ ಆಡುವುದರಿಂದ ಏನಾಗ್ತದೆ, ವಿದ್ಯಾರ್ಥಿಗಳಲ್ಲಿ ದೈಹಿಕ ಶಿಕ್ಷಣದ ಬೆಳವಣಿಗೆ ಆಗ್ತೈತಿ. ಈ ಆಟದ ಕೌಶಲ್ಯಗಳು ಈ ಕೆಳಗಿನಂತೆ ಕೊಟ್ಟಿದ್ದಾರೆ. ಟೆನ್ನಿಸ್ ಸರ್ವಿಸ್ ಇದು ಮಾಡ್ತಾ ಇದ್ದಾರಲ್ಲ, ಈ ಸರ್ವಿಸ್ ಚಿತ್ರ ನೋಡ್ರಿ ಇಲ್ಲಿ. ಇದೇ ಟೆನ್ನಿಸ್ ಸರ್ವಿಸ್. ಇವೆಲ್ಲ ಟೆನ್ನಿಸ್ ಸರ್ವಿಸ್ನ ಸ್ಕಿಲ್ಗಳಿವು. ಇದೊಂದು ಶಕ್ತಿಯುತವಾದಂತಹ ಸರ್ವಿಸ್ ಕೌಶಲ್ಯವಾಗಿದೆ. ಇದರ ಚಲನೆಗಳು ಟೆನ್ನಿಸ್ ಆಟದಲ್ಲಿನ ಸರ್ವಿಸ್ನಂತೆ ಇರುವುದರಿಂದ ಇದನ್ನು ಟೆನ್ನಿಸ್ ಸರ್ವಿಸ್ ಅಂತೇಳಿ ಕರಿತೀವಿ. ಎಕ್ಸಾಮಲ್ಲಿ ಆಗ್ತೈತಿ ಇವೆಲ್ಲ. ಏನಂತ ಕೇಳ್ತಾರೆ ಅಂದರೆ ಟೆನ್ನಿಸ್ ಸರ್ವಿಸ್ ಯಾವ ಒಂದು ಗೇಮ್ಸ್ನ ಕೌಶಲ್ಯವಾಗಿದೆ ಅಂಥೇಳಿ ಈ ಥರ ಕೇಳ್ತಾರೆ ಎಕ್ಸಾಮ್ಗೆ. ಇದು ವಾಲಿಬಾಲ್ನ ಒಂದು ಕೌಶಲ್ಯವಾಗಿರ್ತೈತಿ. ಇವಾಗ ನಿಲುವು. ಟೆನ್ನಿಸ್ ಸರ್ವಿಸ್ ಹೊಡಿಬೇಕಾದ್ರೆ ಯಾವ ರೀತಿ ನಿಲುವು ಇರಬೇಕು ನಮ್ಮದು ಅಂಥೇಳಿ. ಸರ್ವಿಸ್ ಮಾಡುವವರು ಅಂತಿಮ ಗೆರೆಯ ಹಿಂದೆ ಗೆರೆಗೆ ತಾಗದಂತೆ ನಿಂತು ಚೆಂಡನ್ನು ಎಡ ಅಂಗೈ ಮೇಲೆ ದೇಹದ ಮುಂಭಾಗದಲ್ಲಿ ಹಿಡಿದಿರಬೇಕು. ಎಡ ಅಂಗೈ ಮೇಲೆ ದೇಹದ ಮುಂಭಾಗದಲ್ಲಿ ಇರಬೇಕು. ಸರ್ವಿಸ್ ಮಾಡುವವರು ಚೆಂಡನ್ನು ಹಿಡಿದಿರಬೇಕು ಮತ್ತು ಎಡಗಾಲನ್ನು ಮುಂದೆ ಇಟ್ಟಿರಬೇಕು. ಎಡಗಾಲಿನ ಮಾಡಬೇಕು, ಮುಂದೆ ಇಟ್ಟಿರಬೇಕು. ಬಲಗೈ ಚೆಂಡನ್ನು ಹೊಡೆಯುವ ಸ್ಥಿತಿಯಲ್ಲಿರಬೇಕು. ಬಲಗೈ ಚೆಂಡನ್ನು ಹೊಡಿಬೇಕು ಎಂಬ ಸ್ಥಿತಿಯಲ್ಲಿ ಪೊಸಿಷನಲ್ಲಿ ಇಟ್ಕೊಳ್ಬೇಕು. ಅದು ಅಂತಿಮ ಗೆರೆಯ ಹಿಂದೆ ನಿಂತಿರಬೇಕು ಸರ್ವಿಸ್ ಮಾಡುವವರು. ಮೇಲೆ ತಿಳಿಸಿರುವುದು ಬಲಗೈ ಆಟಗಾರರಿಗಿರುತ್ತದೆ. ಎಡಗೈ ಆಟಗಾರರು ಇದರ ವಿರುದ್ಧ ಚಲನೆಯನ್ನು ಮಾಡಬೇಕು. ಒಂದು ವೇಳೆ ಇದು ಬಲಗೈ ಆಟದ ಬಗ್ಗೆ ತಿಳಿಸಿದ್ದಾರೆ, ಬಲಗೈಯಿಂದ ಆಡುವವ್ರ ಬಗ್ಗೆ. ನೀವು ಎಡಗೈದಂದರೆ ಅದರ ಏನು ಮಾಡಬೇಕಂದ್ರೆ ಅದು ವಿರುದ್ಧ ಚಲನೆಯನ್ನು ಲೀನೇಟ್ ಹಿಡಿದ್ರೆ ಬಲಗೈಗೆ ನೀವು ಎಡಗೈಯಿಂದ ಮಾಡಬೇಕದೆಲ್ಲ. ಇವಾಗ ನಿರ್ವಹಣೆ, ಬಾಲ್ ಹೆಂಗೆ ನಿರ್ವಹಣೆ ಮಾಡಬೇಕು ಅಂಥೇಳಿ. ಟಾಸ್ ಅಥವಾ ಸರ್ವಿಸ್ ಆ್ಯಕ್ಷನ್. ಚೆಂಡನ್ನು ಸುಮಾರು 1 ರಿಂದ 1.5 ಇಂಚ್ ಅಡಿಯಷ್ಟು ತಲೆಯ ಮುಂಭಾಗದಲ್ಲಿ ಮೇಲಕ್ಕೆ ತೂರಬೇಕು. 1 ರಿಂದ 1.5 ಅಡಿಯಷ್ಟು ಏನು ಮಾಡಬೇಕಂದ್ರೆ ತಲೆಯ ಮುಂಭಾಗಕ್ಕೆ
ಮೇಲಕ್ಕೆ ಚೆಂಡನ್ನು ಹಾರಿಸ್ಬೇಕು ನಾವು. ಇದು ಆಟಗಾರರ ವೈಯಕ್ತಿಕ ಸಾಮರ್ಥ್ಯದ ಮೇಲೆ ಅವಲಂಬಿತವಾಗಿರ್ತೈತಿ. ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಏನು ಮಾಡ್ತಾರೆ, ಚೆಂಡನ್ನು ಹಾರಿಸ್ತಾರೆ. ಈ ಸರ್ವಿಸನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಲು ಆಟಗಾರನು ತನ್ನ ದೇಹವನ್ನು ಏನು ಮಾಡ್ತಾನೆ, ಮೇಲ್ಭಾಗಕ್ಕೆ ಹಿಂದಕ್ಕೆ ತಳ್ಳಬೇಕು. ಮೊಣಕಾಲನ್ನು ಮುಂದಕ್ಕೆ ಬಾಗಿಸಿ ಹಿಂದಿನ ಅಂದರೆ ಬಲಕಾಲನ್ನು ನೇರವಾಗಿ ಮಾಡಬೇಕು. ಬಲಗೈಯನ್ನು ಭುಜದ ನೆರದಲ್ಲಿಟ್ಟು ಮೊಣಕೈಯನ್ನು ಸ್ವಲ್ಪ ಬಾಗಿಸಿರಬೇಕು. ಬಲಗೈಯನ್ನು ಭುಜದ ಎತ್ತರದಿಂದ ಸ್ವಲ್ಪ ಹಿಂದಕ್ಕೆ ಎಳೆದು ತಕ್ಷಣವೇ ಮುಂದಕ್ಕೆ ಚೆಂಡಿನ ಮೇಲೆ ರಭಸವಾಗಿ ಹೊಡೆಯಬೇಕು. ಎಡಗೈ ಸಹಜವಾಗಿ ಬಲಗೈನ ಸಮತೋಲನಕ್ಕೆ ಚಲಿಸಬೇಕು. ಎಡಗೈ ಆಟಗಾರನ ಇದಕ್ಕೆ ವಿರುದ್ಧವಾದ ಇದೆಲ್ಲ ಬಲಗೈ ಮೇಲೆ ಮಾಡೋದು ಕೊಟ್ಟಿದ್ದಾರೆ. ಇದು ಎಡಗೈ ಮಾಡುವವರು ಅಲ್ಲಿ ನೋಡಬೇಕು, ಬಲಗೈದೆಲ್ಲ ಎಡಗೈನ ಬಳಸ್ಕೋಬೇಕು. ಈ ಸ್ಕಿಲ್ ಮಾಡಿದವರಿಗೆ ಗೊತ್ತಿರ್ತೈತಿ. BPED ಇವೆಲ್ಲ ಹೇಳ್ಕೊಡ್ತವ್ರೆ ನಿಮಗೆ. ಇದು ಏನಾಗ್ತದೆ, ಈಸಿಯಾಗಿ ಈ ಸ್ಕಿಲ್ಗಳು ಅರ್ಥ ಆಗ್ತದೆ. ಇವಾಗ ಸಂಪರ್ಕ, ಕಾಂಟ್ಯಾಕ್ಟ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಚೆಂಡಿನ ಸಂಪರ್ಕವು ತೆರೆದ ಅಂಗೈಯಿಂದ ಚೆಂಡಿನ ಮಧ್ಯಭಾಗದಲ್ಲಿ ಆಗಬೇಕು. ಅಂಗೈನ ಕೆಳಭಾಗವು ಮೊದಲು ಚೆಂಡನ್ನು ಸ್ಪರ್ಶಿಸಬೇಕು. ಅಂಗೈನ ಕೆಳಭಾಗ ಏನು ಮಾಡಬೇಕು, ಮೊದಲು ಚೆಂಡನ್ನು ಸ್ಪರ್ಶ ಮಾಡಬೇಕು. ನಂತರ ಬೆರಳುಗಳು ಚೆಂಡಿನ ಮೇಲ್ಭಾಗಕ್ಕೆ ಬಂದು ಚೆಂಡನ್ನು ಮುಂದಕ್ಕೆ ತಿರುಗುವಂತೆ ಏನು ಮಾಡಬೇಕು, ಹೊಡಿಬೇಕು. ಈಗ ಅಂತ್ಯನುಘಾತ, ಫಾಲೋ ಥ್ರೂ ಅಂತಲೇ ಕರಿತೀವಿ ಇದಕ್ಕೆ. ಹೊಡೆಯುವ ಕೈ ಚೆಂಡು ಯಾವ ದಿಕ್ಕಿಗೆ ಹೋಗಬೇಕೆಂಬುದನ್ನು ನಿರ್ಧರಿಸುತ್ತದೆ. ನಾವು ಹೊಡಿತಿರ್ತೀವಲ್ಲ ಚೆಂಡು, ಅದು ಕೈ ನಮಗೇನು ಹೇಳ್ತದೆ ಅಂದರೆ ನಾವು ಯಾವ ದಿಕ್ಕಿಗೆ ಹೊಡಿತಾ ಇದ್ದೀವಿ ಎಂಬುದನ್ನು ನಮಗೆ ಅದು ಗೊತ್ತಿರ್ತೈತೆ. ಚೆಂಡನ್ನು ಹೊಡೆಯುವ ಸಮಯದಲ್ಲಿ ಚೆಂಡನ್ನು ಹೊಡೆಯದೆ ಇರುವ ಕೈ ಕೆಳಭಾಗಕ್ಕೆ ಚಲಿಸಲು ಏನು ಮಾಡಬೇಕು, ಪ್ರಾರಂಭಿಸಬೇಕು. ಈ ಸರ್ವಿಸ್ನ ಪ್ರಕ್ರಿಯೆ ಮುಗಿಯುವ ಸಮಯದಲ್ಲಿ ದೇಹದ ಭಾರವು ಏನು ಆಗ್ತದೆ ಅಂದರೆ ಮುಂದಿನ ಕಾಲಿನ ಮೇಲೆ ವರ್ಗಾಯಿಸಲ್ಪಡಬೇಕು. ಹಿಂದಿನ ಕಾಲು ಮುಂದಕ್ಕೆ ಚಲಿಸಬೇಕು. ನಂತರ ಅಂಕಣದ ಒಳಗೆ ಪ್ರವೇಶಿಸಿ ಮುಂದಿನ ಆಟದಲ್ಲಿ ಏನು ಮಾಡಬೇಕು, ತೊಡಗಿಕೊಳ್ಬೇಕು ಸರ್ವಿಸ್ ಮಾಡಿದವರು. ಇವಾಗ ಬಾಲನ್ನು ಸೆಟ್ ಮಾಡುವುದು ಹೇಗೆ ಅಂಥೇಳಿ. ವಾಲಿಬಾಲ್ ಆಟದಲ್ಲಿ ಸೆಟ್ಟಿಂಗ್ ಎಂಬುದು ಒಂದು ಮಹತ್ವದಂಥ ಒಂದು ಕೌಶಲ್ಯವಾಗಿರ್ತೈತಿ. ತಂಡದ ಯಶಸ್ಸು ಬಾಲನ್ನು ಸೆಟ್ ಮಾಡುವ ಆಟಗಾರನ ಜಾಣ್ಮೆ ಸಾಮರ್ಥ್ಯವನ್ನು ಅವಲಂಬಿಸುತ್ತದೆ. ಏನು ಮಾಡ್ತೈತೆ, ತಂಡದ ಯಶಸ್ಸು ಬಾಲ್ ಸೆಟ್ ಮಾಡುವನ ಒಂದು ಆಟಗಾರನ ಜಾಣ್ಮೆ ಒಂದು ಕೌಶಲ್ಯ ಮೇಲೆ ಅಡಗಿರ್ತೈತಿ. ಸಾಮರ್ಥ್ಯವನ್ನು ಅವಲಂಬಿಸುತ್ತೆ. ಅವನ ಸಾಮರ್ಥ್ಯವನ್ನು ಕೂಡ ಇದೇನು ಮಾಡ್ತೈತೆ, ಅವಲಂಬಿಸಿರ್ತೈತಿ. ಇದು ಸಮಯ ಮತ್ತು ಯೋಜನೆಗೆ ಏನು ಮಾಡ್ತೈತೆ, ಸಂಯೋಜನೆಯಾಗಿದ್ದು ಕೈ ಮತ್ತು ಕಣ್ಣುಗಳ ಸಂಯೋಜನೆ ಕೂಡ ಏನು ಮಾಡ್ತೈತಿ, ಇದು ಅವಲಂಬಿಸಿರ್ತೈತೆ. ಇವಾಗ ನಿಲುವು. ಚೆಂಡನ್ನು ಸೆಟ್ ಮಾಡುವ ದಿಕ್ಕಿನೆಡೆಗೆ ಅಂದರೆ ಟಾರ್ಗೆಟ್ ಮುಂದಿನ ಕಾಲನ್ನು ಸ್ವಲ್ಪ ಮುಂದಕ್ಕೆ ಇಟ್ಟು ನಿಲ್ಲಬೇಕು. ಚೆಂಡನ್ನು ಸೆಟ್ ಮಾಡುವ ದಿಕ್ಕಿನೆಡೆಗೆ ನಿಂತು ಮುಂದಿನ ಕಾಲನ್ನು ಏನು ಮಾಡಬೇಕು, ಸ್ವಲ್ಪ ಮುಂದಕ್ಕೆ ಇಟ್ಟು ಏನು ಮಾಡಬೇಕು, ನಿಲ್ಲಬೇಕು. ಬೆನ್ನಿನ ಭಾಗವನ್ನು ನೇರ ಮಾಡಿ ಮೊಣಕಾಲು ಮತ್ತು ಪೃಷ್ಠದ ಭಾಗವನ್ನು ಸ್ವಲ್ಪ ಬಾಗಿಸಿ ನಿಲ್ಲಬೇಕು. ಬೆನ್ನಿನ ಭಾಗವನ್ನು ನೇರವಾಗಿ ಮಾಡಿಕೊಂಡು ಮೊಣಕಾಲು ಮತ್ತು ಪೃಷ್ಠಭಾಗ ಏನು ಮಾಡಬೇಕು, ಸ್ವಲ್ಪ ಬಾಗಿಸಿ ನಿಲ್ಲಬೇಕು. ತಲೆ ಎತ್ತಬೇಕು. ಕಣ್ಣುಗಳು ಚೆಂಡನ್ನೇ ಗಮನಿಸ್ತಿರಬೇಕು. ತಲೆ ಎತ್ತಿ ನಮ್ಮ ಕಣ್ಣುಗಳು ನೋಡಬೇಕು, ಆ ಚೆಂಡನ್ನೇ ನೋಡ್ತಿರಬೇಕು. ಭುಜಗಳು ಚೆಂಡನ್ನು ಸೆಟ್ ಮಾಡುವ ದಿಕ್ಕಿಗೆ ಅಥವಾ ಟಾರ್ಗೆಟ್ ಸಮಾನಾಂತರವಾಗಿ ಇರಬೇಕು. ಕೈಗಳು ಕಣ್ಣುಗಳ ಮೇಲ್ಭಾಗದಲ್ಲಿರಬೇಕು. ತೋಳುಗಳು ನೆಲಕ್ಕೆ ಸಮಾನಾಂತರವಾಗಿ ಭುಜಕ್ಕೆ ಸುಮಾರು ಎಷ್ಟಿರಬೇಕಂದ್ರೆ 45 ಡಿಗ್ರಿಯಷ್ಟು ಇರಬೇಕು. ಅಂಗೈ ಮತ್ತು ಬೆರಳುಗಳು ಕಪ್ಪು ಆಕಾರದಲ್ಲಿ ಹಿಡಿಬೇಕು. ಚೆಂಡನ್ನು ಹಳೆಯ ಮುಂಭಾಗದಲ್ಲಿ ಸುಮಾರು 10 ಸೆಂಟಿಮೀಟರ್ ಅಂತರದಿಂದ ನೋಡಬೇಕು ಸಂಪರ್ಕಿಸಿ ಅದನ್ನು ಮುಂದಕ್ಕೆ ನಾವು ತಳ್ಳಬೇಕು. ಇಲ್ಲಿ ಮಾಡ್ತಾ ಇದ್ದಾರಲ್ಲ ಈ ಚಿತ್ರದಲ್ಲಿ ಈ ರೀತಿ ನಾವು ಮಾಡಬೇಕು. ಇವಾಗ ನಿರ್ವಹಣೆ, ಎಕ್ಸಿಕ್ಯೂಷನ್ ಅಂತೇಳಿ ಕರಿತೀವಿ. ಕಾಲುಗಳು ಅಥವಾ ಪೃಷ್ಠಭಾಗದ ಮತ್ತು ಕೈಗಳು ಚೆಂಡನ್ನು ಏನು ಮಾಡಬೇಕು, ಸೆಟ್ ಮಾಡುವ ದಿಕ್ಕಿಗೆ ಟಾರ್ಗೆಟ್ ಅಂದರೆ ಸಂಪೂರ್ಣವಾಗಿ ಚಲಿಸಬೇಕು. ಸೆಟ್ ಮಾಡುವಾಗ ಮಣಿಕಟ್ಟು, ಮುಂಗೈ, ಭುಜ, ಸೊಂಟ, ಮೊಣಕಾಲು, ಪಾದದ ಕೀಲುಗಳ ಮೇಲೆ ಸಂಪೂರ್ಣವಾಗಿ ಏನು ಮಾಡಬೇಕು, ನಾವು ಬಳಸ್ಕೋಬೇಕು. ಇವಾಗ ಸಂಪರ್ಕ ಅಥವಾ ಕಾಂಟ್ಯಾಕ್ಟ್. ದೇಹವು ಚೆಂಡಿನೆಡೆಗೆ ಚಲನೆ ಪ್ರಾರಂಭಿಸುವಾಗ ಕೈಗಳು ನೋಡಬೇಕು, ಕಣ್ಣಿನಿಂದ ಹತ್ತಿರವಾಗಿ ಮೇಲಕ್ಕೆ ಚಲಿಸಬೇಕು. ಕೈಗಳು ಹೆಬ್ಬೆರಳು ಮತ್ತು ಉಳಿದ ಬೆರಳುಗಳು ನೋಡಬೇಕು, ಶಬ್ದವಾಗದಂತೆ ನೋಡಿಕೊಳ್ಬೇಕು. ಬೆರಳುಗಳ ಮೇಲೆ ಚೆಂಡು ನಿಲ್ಲದಂತೆ ಮತ್ತು ಹಸ್ತವನ್ನು ಸಂಪರ್ಕಿಸದಂತೆ ನೋಡಬೇಕು. ಚೆಂಡನ್ನು ಬೆರಳುಗಳಿಂದ ಮಾತ್ರ ಏನು ನೋಡಬೇಕು, ಸಂಪರ್ಕಕ್ಕೆ ತರಬೇಕು. ಅಂತ್ಯಾನುಗತ ಕಾಂಟ್ಯಾಕ್ಟ್. ಚೆಂಡನ್ನು ಗುರಿಯತ್ತ ಹೊಡೆದು ನಂತರ ಕೈಗಳನ್ನು ನೋಡಬೇಕು, ಚಾಚಬೇಕು. ಚೆಂಡನ್ನು ನಾವು ಹೊಡೆದು ಆಮೇಲೆ ಕೈಗಳನ್ನು ಚಾಚಬೇಕು. ಯಾಕಂದರೆ ಮತ್ತೆ ಬಂದರೆ ಮತ್ತೆ ಏನು ಮಾಡಬೇಕು, ನಾವು ಬಾಲ್ ರಿಟರ್ನ್ ಕಳಿಸ್ಬೇಕಲ್ಲ, ಅದಕ್ಕೆ ಕೈಗಳನ್ನು ಚಾಚಬೇಕು.
ಹಾಗೂ ಕೈಗಳು ಚೆಂಡನ್ನು ಪಾಸ್ ನೀಡದ ದಿಕ್ಕಿನಲ್ಲಿ ಏನು ಮಾಡಬೇಕು, ಚಲಿಸಬೇಕು. ನಿಮಗೆ ನೋಟಿಫಿಕೇಶನ್ ಅಂತ ತಿಳಿದಿರಲಿ ಅಂತ ಹೇಳಿದರೆ, ಇದು ವಿದ್ಯಾರ್ಥಿಗಳಿಗೆ ಮುಂಬದಿಯ ಪಾಸ್ ಆಡುವ ಅವಕಾಶ ಅಂದರೆ ಕೌಶಲ್ಯ ಕರಗತವಾದ ನಂತರ ಪಾಸ್ನ ಉಳಿದ ಮಾದರಿಗಳಾದಂತಹ ಹಿಂಬದಿಯ ಪಾಸು, ಶಾರ್ಟ್ ಪಾಸು, ಜಂಪ್ ಪಾಸು, ಒನ್ ಹ್ಯಾಂಡ್ ಪಾಸು ಏನು ಮಾಡಬೇಕು, ಅಭ್ಯಾಸ ಮಾಡಬೇಕು. ಫಸ್ಟ್ ಏನು ಮಾಡಬೇಕು, ಮುಂಭಾಗದ ಪಾಸನ್ನು ಕಲ್ತ್ಕೊಂಡು ಆಮೇಲೆ ಆ ಕೌಶಲ್ಯ ನಾವು ಕಲಿತ ನಂತರ ಏನು ಮಾಡಬೇಕು, ಹಿಂಬದಿ ಕೌಶಲ್ಯ, ಶಾರ್ಟ್ ಪಾಸು, ಜಂಪ್ ಪಾಸು, ಒನ್ ಹ್ಯಾಂಡ್ ಪಾಸು ಇವೆಲ್ಲ ನೋಡಬೇಕು, ಕಲಿಕೊಳ್ಬೇಕು. ಸಂದರ್ಭಕ್ಕೆ ಅನುಗುಣವಾಗಿ ಶಾರ್ಟ್ ಪಾಸ್, ಮೀಡಿಯಮ್ ಪಾಸ್, ಹೈ ಪಾಸ್, ವೇವ್ ಪಾಸ್ಗಳನ್ನು ನಾವು ನೋಡಬೇಕು, ಕಲಿಸಬೇಕು. ಸಂದರ್ಭಕ್ಕೆ ಅನುಗುಣವಾಗಿ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಬರ್ತಾವೆ ಅಂತ ತಿಳ್ಕೊಂಡು ಏನು ನೋಡಬೇಕು, ಶಾರ್ಟ್ ಪಾಸು, ಮೀಡಿಯಮ್ ಪಾಸು, ಹೈ ಪಾಸು, ವೇವ್ ಪಾಸ್ ಯಾವಾಗನ್ನೆಲ್ಲ ನೋಡಬೇಕು, ವಿದ್ಯಾರ್ಥಿಗಳಿಗೆ ಕಲಿಸಬೇಕು. ಇವಾಗ ನೇರ ಹೊಡೆತ, ಸ್ಟ್ರೇಟ್ ಸ್ಮ್ಯಾಶ್ ಅಂತೇಳಿ ಕರಿತೀವಿ. ವಾಲಿಬಾಲ್ ಆಟದಲ್ಲಿ ನೇರ ಹೊಡೆತ ಕೌಶಲ್ಯವು ಅತ್ಯಂತ ಪರಿಣಾಮಕಾರಿಯಾದ ಒಂದು ಕೌಶಲ್ಯವಾಗಿರ್ತೈತೆ. ಶಕ್ತಿಯುತವು ಪ್ರತಿಯೊಬ್ಬ ಆಟಗಾರನು ಇಷ್ಟಪಡುವಂತಹ ಒಂದು ರೋಮಾಂಚನಕಾರಿಯಾದಂಥ ಹೊಡೆತದ ಕೌಶಲ್ಯ ಇದು ಸ್ಟ್ರೇಟ್ ಸ್ಮ್ಯಾಶ್ ಅಥವಾ ನೇರ ಹೊಡೆತ ಅಂತೇಳಿ ಕರಿತೀವಿ. ಸ್ಮ್ಯಾಶ್ ಅಂತ ಬರುತ್ತೆ ವಾಲಿಬಾಲಲ್ಲಿ, ಇದೇನಂತೀವಿ ಅದೊಂದು ಕೌಶಲ್ಯ ಸ್ಮ್ಯಾಶ್ ಅನ್ನೋದು. ಪ್ರವೇಶ ಅಥವಾ ಅಪ್ರೋಚ್, ಹೊಡೆತಗಾರನು ಚೆಂಡಿನ ಚಲನೆಯನ್ನು ಗಮನಿಸಿ ಆ ದಿಕ್ಕಿಗೆ ನೋಡಬೇಕು, ಮುನ್ನುಗ್ಗಬೇಕು. ಇದರಲ್ಲಿ ಹೊಡೆತಗಾರನು ಕನಿಷ್ಠ 3 ಹೆಜ್ಜೆಗಳನ್ನು ಏನು ನೋಡಬೇಕು, ಟೇಕಪ್ ಸ್ಥಿತಿಗೆ ಬರಬೇಕು. ಬರುವಾಗ ಮಧ್ಯಗೆರೆಗೆ ಲಂಬವಾಗಿ ಬರಬೇಕು. ಅವನು ಮುಂದೆ ಹೆಜ್ಜೆ ಸ್ವಲ್ಪ ಚಿಕ್ಕದಾಗಿಟ್ಕೊಂಡು ಎರಡನೇ ಹೆಜ್ಜೆ ಮೊದಲ ಹೆಜ್ಜೆಗಿಂತ ಸ್ವಲ್ಪ ದೊಡ್ಡದಿರಬೇಕು. ಮೂರನೇ ಹೆಜ್ಜೆ ಇನ್ನೂ ಸ್ವಲ್ಪ ದೊಡ್ಡದಿರಬೇಕು. ಇದರಿಂದ ನೇರ ಸ್ಥಿತಿಯಿಂದ ಲಂಬವಾಗಿ ಜಿಗಿಯಲು ಏನಾಗ್ತೈತೆ, ಸುಲಭವಾಗ್ತೈತೆ. ಟೇಕಫ್, ಹೊಡೆತಗಾರನು ಮೂರನೇ ಹೆಜ್ಜೆಯನ್ನು ಅಂದರೆ ಬಲಗೈ ಹೊಡೆತಗಾರನು ಬಲಗಾಲು ಮತ್ತು ಎಡಗೈ ಹೊಡೆತಗಾರನು ಎಡಗಾಲನ್ನು ಏನು ನೋಡಬೇಕು, ಇಟ್ಟ ನಂತರ ಹಿಂದಿನ ಕಾಲನ್ನು ಅದರ ಜೊತೆ ಸೇರಿಸುತ್ತಾ ಜಿಗಿತಕ್ಕೆ ಏನು ನೋಡಬೇಕು, ಅವನು ಸಿದ್ಧನಾಗಬೇಕು. ಈ ಸಂದರ್ಭದಲ್ಲಿ ಅವನು ಕೈಗಳನ್ನು ಮುಂಭಾಗದಿಂದ ಕೆಳಗಡೆಗೆ ಬೀಸುತ್ತಾ ಹಿಂದಕ್ಕೆ ತರುತ್ತಾ ಏನು ನೋಡಬೇಕು, ಮೊಣಕಾಲನ್ನು ಬಾಗಿಸಿ ನೆಗೆತಕ್ಕೆ ಸಿದ್ಧವಾಗಿರಬೇಕು. ಇವಾಗ ನೆಗೆತ, ಜಂಪ್. ನೆಗೆತವು ಶರೀರದ ವಿವಿಧ ಭಾಗಗಳ ಅತ್ಯಂತ ಮೇಲ್ಮಟ್ಟದ ಸಾಮರ್ಥ್ಯಗಳ ಸಂಯೋಜನೆಯಲ್ಲಿ ಏನು ಮಾಡಿದೆ, ಇದು ಅವಲಂಬಿಸಿರ್ತೈತೆ. ನೆಗೆತ ಸ್ಫೋಟಕ ಶಕ್ತಿಯನ್ನು ಬಳಸುತ್ತಾ 2 ಕೈಗಳನ್ನು ನೋಡಬೇಕು, ಕೆಳಗಿನಿಂದ ಅಥವಾ ಹಿಂದಿನಿಂದ ಮೇಲಕ್ಕೆ ಅಥವಾ ಮುಂದಕ್ಕೆ ಭುಜದವರೆಗೆ ಬೀಸುತ್ತಾ ಪಾದದ ಸಂದು, ಮೊಣಕಾಲು ಮತ್ತು ಪುಷ್ಟದ ಸಂದುಗಳನ್ನು ಬಾಗಿಸಿ ಏನು ಮಾಡಬೇಕು, ತಕ್ಷಣವೇ ನೇರ ಮಾಡುತ್ತಾ ಸಾಧ್ಯವಾದಷ್ಟು ಮೇಲಕ್ಕೆ ನೆಗಿಬೇಕು. ಇದೇನಂತೀವಿ, ಇದಕ್ಕೆ ನೆಗೆತ ಅಂಥೇಳಿ ಕರಿತೀವಿ. ಇವಾಗ ಹೊಡೆತದ ಸ್ಥಿತಿ ಅಂದರೆ ಸಿಟ್ಟಿಂಗ್ ಆ್ಯಕ್ಷನ್. ಚೆಂಡನ್ನು ಎಷ್ಟು ಸಾಧ್ಯವೋ ಅಷ್ಟು ಮೇಲಿನಿಂದ ನೋಡಬೇಕು ಸಂಪರ್ಕಿಸಿ ಚಾತಿದ ಅಂದರೆ ತೆರೆದ ಕೈಯಿಂದ ಚೆಂಡನ್ನು ಎದುರುಗಡೆ ಕೆಳಭಾಗಕ್ಕೆ ನೋಡಬೇಕು, ಹೊಡೆಯಬೇಕು. ಭುಜದಿಂದ ಸ್ವಲ್ಪ ಮುಂಭಾಗದಲ್ಲಿ ಚೆಂಡನ್ನು ಸಂಪರ್ಕಿಸಬೇಕು. ಹೊಡೆಯುವ ಕೈ ಚೆಂಡನ್ನು ಏನು ಮಾಡಬೇಕು, ಮೇಲ್ಭಾಗದಿಂದ ರಭಸವಾಗಿ ಹೊಡಿಬೇಕು. ಹೊಡೆಯುವಾಗ ಕೈ ಅಂಗೈ ಏನು ಮಾಡಬೇಕು, ಸಂಪೂರ್ಣವಾಗಿ ಚೆಂಡನ್ನು ಮೇಲ್ಭಾಗದಿಂದ ರಭಸವಾಗಿ ಅಂದರೆ ಅಂಗೈಯನ್ನು ಸಂಪೂರ್ಣವಾಗಿ ತೆರೆದಿರಬೇಕು. ಹೊಡೆತಗಾರನು ಹೊಡೆಯುವಾಗ ಸೊಂಟದ ಭಾಗದಿಂದ ಬಲವನ್ನು ಪಡೆದು ದೇಹಕ್ಕೆ ಏನು ಮಾಡ್ತಾನೆ, ಬಿಲ್ಲಿನ ಆಕಾರದಲ್ಲಿ ಬಾಗಿಸುವುದರ ಮೂಲಕ ಹೆಚ್ಚಿನ ರಭಸದ ಚೆಂಡನ್ನು ಏನು ಮಾಡ್ತಾನೆ, ಮೇಲೆ ಹಾಕ್ತಾನೆ. ಇದೆಲ್ಲ ಪ್ರಾಕ್ಟಿಕಲ್ ಇದೆ. ಇದು ನೀವೇನು ಗೇಮ್ಸ್ ಆಡಿದ್ರಿಂದ ಇವೆಲ್ಲ ನಿಮಗೆ ಸ್ಕಿಲ್ಗಳು ಗೊತ್ತಿರ್ತವೆ. ಒಂದು ವೇಳೆ ಸ್ಕಿಲ್ಗಳು ಕೇಳ್ಬೋದು ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಚೆಂಡಿನ ಜೊತೆ ಸಂಪರ್ಕ. ಚೆಂಡನ್ನು ಮೊದಲು ಅಂಗೈಗೆ ಸ್ಪರ್ಶಿಸಬೇಕು. ಅದರ ಹಿಂದೆಯೇ ಬೆರಳುಗಳು ಸಹ ಸ್ಪರ್ಶ ಮಾಡಬೇಕು. ಅಂಗೈ ಸ್ಪರ್ಶ ಮಾಡಿದ ನಂತರ ಬೆರಳುಗಳು ಕೂಡ ಏನು ಮಾಡ್ತದೆ, ತಂತನೆಗಾಗಿ ಸ್ಪರ್ಶ ಮಾಡ್ತವೆ. ಈ 2 ಕ್ರಿಯೆಗಳನ್ನು ಮಣಿಕಟ್ಟಿನ ಸಹಾಯದಿಂದ ಏನು ಮಾಡ್ತದೆ, ನಡೀತೈತೆ. ಅಂತ್ಯನುಗತ ಅಥವಾ ಇಳಿಯುವುದು ಅಂತ್ಯನುಗತ ಮತ್ತು ಇಳಿಯುವುದು. ಚೆಂಡನ್ನು ಹೊಡೆದ ನಂತರ ಹೊಡೆದ ಕೈ ಸ್ವತಂತ್ರವಾಗಿ ಕೆಳಗಡೆಗೆ ಬರಬೇಕು. ಕೆಳಗಡೆ ಇಳಿಯುವಾಗ 2 ಮೊಣಕಾಲುಗಳನ್ನು ಬಾಗಿಸುತ್ತಾ ತುದಿಗಳನ್ನು ಊರುತ್ತಾ ನೋಡಬೇಕು, ಇಳಿಬೇಕು. ಇದರಿಂದ ದೇಹದ ಭಾರವು ಏನು ಮಾಡ್ತೈತೆ, ನೇರವಾಗಿ ಮೊಣಕಾಲುಗಳ ಮೇಲೆ ಬೀಳುವುದನ್ನು ನಾವು ಇದರಿಂದ ತಪ್ಪಿಸಬಹುದು. ಈ ಕ್ರಿಯೆಯನ್ನು ನಾಜೂಕಾಗಿ ಮಾಡುವುದರ ಮೂಲಕ ಮೊಣಕಾಲು ಅಥವಾ ಪಾದದ ಕೀಲುಗಳ ಗಾಯವನ್ನು ಏನು ಮಾಡುವುದು, ನಾವು ತಪ್ಪಿಸಬೇಕಾಗ್ತೈತೆ. ಬಾಲ್ ಹೊಡೆಯುವುದು ಮತ್ತು ಉರುಳಿಸುವುದು ಹೇಗೆ? ಪ್ರಾರಂಭಿಕ ಹಂತ. ಅದರ ಮೊದಲು ಏನು ಮಾಡಬೇಕು ಅಂತ ಬಾಲ್ ಉರುಳಿಸಬೇಕಾದರೆ ಆಟಗಾರನು ಮೊಣಕಾಲನ್ನು ಸ್ವಲ್ಪ ಬಾಗಿಸಿ ಸಮಾನಾಂತರ ಅಂದರೆ ಪ್ಯಾರಲಲ್ ನಿಲುವು ತೆಗೆದುಕೊಂಡು ನಿಂತಿರಬೇಕು. ಏನು ನೋಡಬೇಕು, ಆಟಗಾರನು ಮೊಣಕಾಲನ್ನು ಬಾಗಿಸಿ ಪ್ಯಾರಲಲ್ನಲ್ಲಿ ನಿಂತ್ಕೊಳ್ಬೇಕು. ಅವನ ದೇಹದ ಮೇಲ್ಭಾಗವು ಏನು ಮಾಡಬೇಕು, ಮುಂದಕ್ಕೆ ಸ್ವಲ್ಪ ಬಾಗಿರಬೇಕು. ದೇಹದ ಭಾರವು 2 ಕಾಲುಗಳ ಮೇಲೆ ಸಮಾನಾಂತರವಾಗಿ ಹಂಚಲ್ಪಟ್ಟಿರಬೇಕು ಮತ್ತು ಆಟಗಾರನು ಚೆಂಡು ಬರುವುದನ್ನು ಗಮನಿಸುತ್ತಾ ಇದ್ದು ತುದಿಗಾಲುಗಳ ಮೇಲೆ ಏನು ನೋಡಬೇಕು, ಅವನು ನಿಂತಿರಬೇಕು.
ನೋಡಿರಿ, ಬಾಲನ್ನು ಪಡೆಯುವುದು ಮತ್ತು ಓಡಿಸುವುದರ ಚಿತ್ರ ಕೊಟ್ಟಿದ್ದಾರೆ. ಇದು ನೋಡ್ಕೊಳ್ಬೇಕು. ಈಗ ಸಂಪರ್ಕಿಸುವ ಹಂತ, ಪ್ರಾರಂಭಿಕ ಹಂತ ಇದು. ಸಂಪರ್ಕಿಸುವ ಹಂತ ಹೆಂಗೆ ಸಂಪರ್ಕ ಮಾಡಬೇಕು ಅಂಥೇಳಿ, ಮುಂದೆ ಇರುವ ಚೆಂಡನ್ನು ತೆಗೆದುಕೊಳ್ಳಲು ಬಲಯುತವಾದಂಥ ಕಾಲನ್ನು ನೋಡಬೇಕು, ಸಾಧ್ಯವಾದಷ್ಟು ಮುಂದಕ್ಕೆ ಒಯ್ಯಬೇಕು. ಎಡಕ್ಕೆ ಬರಲು ಚೆಂಡನ್ನು ತೆಗೆದುಕೊಳ್ಳಲು ಎಡಗಾಲನ್ನು ನಾವು ತೆಗೆದುಕೊಂಡು ಹೋಗಬೇಕು. ಎಡಭಾಗಕ್ಕೂ ಬಲಭಾಗದಲ್ಲಿರುವ ಬರುತ್ತಿರುವಂಥ ಚೆಂಡನ್ನು ತೆಗೆದುಕೊಳ್ಳಲು ಬಲಗಾಲ, ಎಡಕ್ಕೆ ಬಂದರೆ ಎಡಗಾಲ ಇಟ್ಕೋಬೇಕು, ಬಲಕ್ಕೆ ಬಂದರೆ ಬಲಗಾಲನ್ನು ಇಟ್ಕೊಂಡು ನೋಡಬೇಕು. ಚೆಂಡನ್ನು ನಾವು ಹಿಡಿದುಕೊಳ್ಬೇಕು. ಆಟಗಾರನು ಯಾವಾಗಲೂ ಸಿದ್ಧ ಸ್ಥಿತಿಯಲ್ಲಿ ಇರಬೇಕು, ಯಾವಾಗ ನಾವು ಪೊಸಿಷನಲ್ಲಿ ಇರಬೇಕು. ಕೈಯನ್ನು ಕಾಲುಗಳ ಜೊತೆಯಲ್ಲಿ ನೋಡಬೇಕು, ತೆಗೆದುಕೊಂಡು ಹೋಗಬೇಕು. ಇನ್ನೊಂದು ಕೈಯನ್ನು ದೇಹದ ಸಮತೋಲನವನ್ನು ಕಾಯ್ದುಕೊಳ್ಳಲು ನೋಡಬೇಕು, ಅದು ಬಳಸ್ಕೋಬೇಕು. ಒಂದು ಕೈಯನ್ನು ನಾವು ಬಲ ಜೊತೆಗೆ ತೆಗೆದುಕೊಂಡು ಹೋಗಬೇಕು, ಒಂದು ಕೈಯನ್ನು ನಾವು ದೇಹದ ಸಮತೋಲನ ಕಾಪಾಡ್ಕೊಳ್ಳೋಕ್ಕೆ ಬಳಸ್ಕೋಬೇಕು. ಮುಂದಿನ ಚೆಂಡನ್ನು ತೆಗೆದುಕೊಳ್ಳುವಾಗ ದೇಹದ ಹೆಚ್ಚಿನ ಭಾರವನ್ನು ಮುಂಗಾಲಿನ ಮೇಲೆ ಹಾಕಬೇಕು. ಮುಂದಿನ ಚೆಂಡನ್ನು ತೆಗೆದುಕೊಳ್ಬೇಕಾದ್ರೆ ಮುಂಗಾಲಿನ ಮೇಲೆ ಭಾರ ಹಾಕಬೇಕು. ಎಡಗಡೆ ಚೆಂಡನ್ನು ತೆಗೆದುಕೊಳ್ಬೇಕಾದ್ರೆ ದೇಹದ ಹೆಚ್ಚಿನ ಭಾರವನ್ನು ಎಡಗಲಿನ ಮೇಲೆ ಹಾಕಬೇಕು. ಬಲಗಲಿನ ಚೆಂಡು ತೆಗೆದುಕೊಂಡ್ರೆ ಬಲಗಲಿನ ಮೇಲೆ ಹಾಕಬೇಕು. ಆಟಗಾರನು ತನ್ನ ಶರೀರವನ್ನು ಚೆಂಡಿನ ಕೆಳಗಡೆ ಬರುವಂತೆ ನೋಡಬೇಕು, ಬಾಗಿಸಿ ವೇಗವಾಗಿ ಚಲಿಸುತ್ತಾ, ಅಂದರೆ ಮುಂಗೈ ಅಥವಾ ಹಸ್ತದ ಹಿಂಭಾಗದಿಂದ ಏನು ಮಾಡಬೇಕು, ಆಡಬೇಕು. ಆಟಗಾರನು ಚೆಂಡನ್ನು ಕೆಳಭಾಗದಿಂದ ತಲುಪಿ ಸಂಪರ್ಕಿಸಿ ಮೇಲಕ್ಕೆ ನೋಡಬೇಕು, ಹೊಡಿಬೇಕು. ಆಟಗಾರ ಶರೀರದ ಸಮತೋಲನ ಕಾಯ್ದುಕೊಳ್ಳಲು ಗಾಯಗಳಾಗದಂತೆ ಮುನ್ನೆಚ್ಚರಿಕೆ ಏನು ಮಾಡಬೇಕು, ವಹಿಸಬೇಕು. ಇವನು ತಕ್ಷಣ ಮುಂದಿನ ಕಡೆಗೆ ನಡೆಗೆ ಅನುಕೂಲವಾಗುವಂತೆ, ಅಂದರೆ ಅಗತ್ಯವಿದ್ದರೆ ಏನು ಮಾಡಬೇಕು, ಡೈವ್ ಕೂಡ ಮಾಡಬೇಕಾಗ್ತೈತೆ. ಇಲ್ಲೆಲ್ಲ ಸ್ಕಿಲ್ ಕೊಟ್ಟಿದ್ದಾರಲ್ಲ, ಇವೆಲ್ಲ ಸ್ಕಿಲ್ಲು ಗೇಮ್ಸ್ ಆಡಿದವರಿಗೆ ಇವೆಲ್ಲ ಆರಾಮಾಗಿ ಗೊತ್ತಿರ್ತೈತೆ. ಇಷ್ಟೇನಾಯಿತು, ಪ್ರಾಕ್ಟಿಕಲ್ ಆಯಿತು. ಪ್ರಾಕ್ಟಿಕಲು ಮತ್ತು ಥಿಯರಿ ಎರಡು ಸೇರಿಸಿ ಹೇಳಿದ್ದೀನಿ. ಇದು ಯಾಕಂದರೆ ಥಿಯರಿನೂ ಅಂದರೆ ತಾತ್ವಿಕನೂ ಕೂಡ ಏನಿದೆ, ಇದು ಪ್ರಾಕ್ಟಿಕಲ್ ಥರನೇ ಇದೆ. ಅದಕ್ಕೆ ನಾನು ಏನು ಮಾಡಿದ್ದೀನಿ, ಎರಡು ಸೇರಿಸಿ ಹೇಳಿದ್ದೀನಿ. ಅದಕ್ಕೆ ಎರಡು ಸೇರಿಸ್ಕೊಳ್ಳಿ, ನೀವು ಕೂಡ ನೋಡ್ಕೊಳ್ರಿ. ಇಲ್ಲಿಗೆ ಏನು ಮಾಡ್ತೀನಿ ಅಂದರೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಒಂದು ಲೆಸನನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.